ಇಲ್ಲಿ ಒಳಗಡೆ ನೀರೈತೆ, ಈ ಕಡೆ ನೀರಿಲ್ಲ. ಆಮೇಲೆ ಇಲ್ಲಿ ಒಳಗಡೆ ಒಂಥರ ಲಿಂಗ ತರ ಹೋಗ್ಬಿಡುತ್ತೆ, ಲಿಂಗ ತರ. ನೋಡಿ ಹೆಂಗಾರ ನೀರೆಲ್ಲ ಇಲ್ಲಿ ಇಲ್ಲಿ ಬಯಲಿಗೆ ನೋಡಿ. ಮಹೇಶ, ಇದು ಗಣಪತಿ ದೇವಸ್ಥಾನ ಹೊರನಾಡಿಂದ ಎಷ್ಟು ಕಿಲೋಮೀಟರ್ ಆಯ್ತದೆ? 4 ಕಿಲೋಮೀಟರ್. 4-5 ಆಗ್ಬೋದು ಅಷ್ಟೇ ಅಲ್ವಾ? ಅಷ್ಟೇ. 5 ಕಿಲೋಮೀಟರ್ ಅಂದ್ರೆ ಹೊರನಾಡು ದೇವರೆಲ್ಲ ಇಲ್ಲಿಗೆ ಬಂದ್ಬಿಟ್ರೆ ಜಾಸ್ತಿ ಫ್ರೆಶ್ ಆಗೋಯ್ತು ನೋಡು. ಜಾಸ್ತಿ ಬರೋದ್ರ ಯಾರಿಗೂ ಗೊತ್ತಿಲ್ಲ ಪಾಪ, ಸರಿಯಾಗಿ ಗೊತ್ತಿಲ್ಲ ಯಾರಿಗೂ. ಇಲ್ಲಿ ಕೆಳಗಡೆ ಒಳ್ಳೆ ಜಾಗ, ಕೆಳಗಡೆ ಕಾಣ್ತಾ ಇರೋದೇ ಹೊರನಾಡು ಅನ್ನಪೂರ್ಣೇಶ್ವರಿದು ಲಾಡ್ಜ್ಗಳು, ರೂಮ್ಗಳು. ಇನ್ನು ನೀನ್ ಹಿಂದೆ ಬಂದ್ಬಿಡಿ ಮಾಮ. ಇಲ್ಲೊಂದು ಫೋಟೋ ತೆಗಿಯಮ್ಮ ಅಂದ ಬಾಯ್ಲಿ ಬಾಯ್ಲಿ, ಇಲ್ಲೊಂದು ತೆಗಿ ಬಾಯ್ಲಿ. ಒಳ್ಳೆ ಇಲ್ಲಿ ಒಳ್ಳೆ ಹೂವು ಅದ ಬಾಯ್ಲಿ, ತಿಳ್ಕೊಳ್ಳಿ. ಹೌದು. ಹೆಂಗೆ ಕಾಫಿ ಎಸ್ಟೇಟು? ಸಾಕಾಗತ್ತೆ ಮ್ಯಾಮ್, ಸಾಕಾಗತ್ತೆ ಅಲ್ವಾ? ನೀನು ಕಾಫಿ ಕುಡಿಬೇಕು. 2 ಕಾಫಿ ಹೇಳಿದೀನಿ, ಆಯ್ತು ಕುಡಿ. ಹಿಗ್ಗು. ನೀನೇನು ದುಡ್ಡು ಕೊಟ್ಟಿಯ ನೀನು? ಜಾಗ ನೋಡು ಅಲ್ವಾ? ನಿಮ್ಮ ಮಮ್ಮಿ ನೋಡಿದ್ರೆ, ನಿಮ್ಮ ಮಮ್ಮಿನ ಫುಲ್ ಖುಷಿ ಪಡ್ತಾಳೆ. ನಿಮ್ಮ ಮಮ್ಮಿ ಅಲ್ಲಿ ಕೆಳಕ್ ಹೋಗಿ ಮೈಸ ಮಮ್ಮ ದುಡ್ಡು ಸೇರ್ತವ. ಏನ್ ಮಾಡ್ತಾ ಇದೀಯ ನೀನು? ಕಲ್ಲಂಗಡಿ ಮಾರ್ತಾ ಇದ್ದೀನಿ. ಕಲ್ಲಂಗಡಿ ಮಾರ್ತಾ ಇದೀಯಾ? ಓ ಇಲ್ಲ ನಮ್ಮಲ್ಲಿ ರಗ ಕೆಂಪು. ನಮಸ್ಕಾರ. ನನ್ನ ಹೊಸ ವಿಡಿಯೋಗೆ. ನಾವು ಈ ಸುಡು ಬಿಸಿಲ ಬೇಸಿಗೆ ತಪ್ಪಿಸ್ಕೊಳ್ಳೋಕ್ಕೆ ಹೊರನಾಡು ಕಡೆ ಹೋದ್ವಿ. ಅಲ್ಲಿ ತಂಪಾಗಿರುತ್ತೆ ಅಂತ. ಇಲ್ಲಿ ಬಿಸಿಲಿಗೆ ಅಲ್ಲಿ ಹೋಲಿಸ್ಕೊಂಡ್ರೆ ಎಷ್ಟು ತಂಪಾಗಿರುತ್ತೆ ಅಂದರೆ ನೋಡೋಕ್ಕೆ, ಮತ್ತು ಅಲ್ಲಿ ರಜದ ದಿನವನ್ನು ಸವಿಯೋಕ್ಕೆ ಅದ್ಭುತವಾದ ಜಾಗನೇ ಅಂತಲೇ ಹೇಳಬೇಕು. ಯಾಕಂದರೆ ಅಲ್ಲಿ ಬೆಳಗಿನ ಮುಂಜಾನೆಯಲ್ಲಿ ಆ ಬಿಡೋ ಹಿಮ ಮತ್ತು ಸಣ್ಣದಾಗಿ ಬರುವ ಎಳೆಯಾದ ಬಿಸಿಲು ನೋಡೋಕ್ಕೆ ಸುಂದರವಾಗಿರುತ್ತೆ. ಒಂದು ದಿನದ ಅವಶ್ಯಕತೆಗೆ ಎಷ್ಟು ಬೇಕು ಅಷ್ಟು ಲಗೇಜ್ಗಳನ್ನು ಕಾರಲ್ಲಿ ಹಾಕ್ಕೊಂಡು ಹೊರಟ್ವಿ ನಾವು ಹೊರನಾಡು ಕಡೆಗೆ. ಹೊರನಾಡಿನ ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಸುತ್ತಮುತ್ತ ಯಾವ ಜಾಗ ನೋಡಿದ್ರೂ ಕೂಡ ತಂಪಾಗಿರುತ್ತೆ. ನಾವು ಹೊರನಾಡು ತಲುಪುವಷ್ಟರಲ್ಲಿ ರಾತ್ರಿ ಆಗಿತ್ತು. ಅಲ್ಲೊಂದು ರೂಮ್ ಮಾಡ್ಕೊಂಡು ಮಲ್ಕೊಂಡು ಮುಂಜಾನೆ ಇದ್ವಿ. ಮುಂಜಾನೆ ನೋಟನ ನೀವು ನೋಡಿ. ಈ ಟೈಮಲ್ಲಿ ಹೆಂಗಿರ್ತದೆ ನಮ್ಮೂರಲ್ಲಿ ಬೇಸಿಗೆ? ಬೆಂಕಿ ಎತ್ಕ ಉರ್ದಂಗೆ ಉರಿತದೆ. ಎಲ್ಲ ಫುಲ್ ಕೋಲ್ಡ್ ಆಗ್ಬಿಡ್ತದೆ. ಮಾಡೋದಂತ ಎಷ್ಟು ಬೇಗ ತಲೆ ಮಾಡಿಲ್ಲ. ಈ ಕೇಳಿ ಯಾವ ತಲೆ ಮಾಡೋರು? ದೇವಸ್ಥಾನದ ಆವರಣದ ಸುತ್ತಮುತ್ತ ಎಲ್ಲ ಕಡೆ ಇದೇ ಥರದ ಮಂಜು ತುಂಬಿದ ವಾತಾವರಣ. ಈ ಸೊಬಗನ್ನು ನೋಡೋದೇ ಒಂದು ಅದ್ಭುತ. ರೋಡ್ ಕಾಣಿಸಲ್ಲ, ಹೆಂಗ್ ಹೋಯ್ತವ ಮೇಲ್ಗಡೆ? ಒಂದು ರೋಡ್ ಕಾಣಿಸಲ್ಲ, ಇಲ್ಲೊಂದು ಹೋಯ್ತದ ಒಂಟಿ. ಜಗಳ ಮಾಡ್ಕೊಂಡ್ಬಿಟ್ಟೈತೆ, ಜಗಳ ಮಾಡ್ಕೊಂಡ್ಬಿಟ್ಟೈತೆ. ಶ್ರೀ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಮುಂಭಾಗ ಯಾವಾಗ ಮುಂಜಾನೆ ಟೈಮಲ್ಲಿ ನೀವು ನೋಡಿದರೂ ಕೂಡ ಇದೇ ಥರದ ಮಂಜು ತುಂಬಿದ ವಾತಾವರಣ. ಇಲ್ಲಿ ಸಮಯ ಕೊಡುವುದು ಒಂಥರ ಅದ್ಭುತ ಅನುಭವವನ್ನು ನೀಡುತ್ತೆ. ಬಾತ್ರೂಮ್ಗೆ ಹೋಗೋದು ಅರ್ಜೆಂಟ್. ಮಳೆ ಯಾವಾಗ ಒಂದು ತಿಂಗಳು ಕಂಟಿನ್ಯೂ ಹೊಡಿತಾಳೆ ಮಗ.
ಅವಾಗ ಬಾತ್ರೂಮ್ ಜಾರ್ಕ ಬಿದ್ದೈತು. ಈಗ ಅರ್ಧ ಗಂಟೆ ಮುಂಚೆ ಇಲ್ಲಿಂದ ಇಲ್ಲಿ ಕಾಣಿಸ್ತಾ ಇರ್ಲಿಲ್ಲ ಅಲ್ವಾ? ಏನ್ ಹೇಳಿಲ್ಲ, ಶ್ರೀ ವಿದ್ಯೆ ಗಣಪತಿ ದೇವಸ್ಥಾನ ಹೊರನಾಡು ಅನ್ನಪೂರ್ಣೇಶ್ವರಿ ದರ್ಶನ ಮಾಡಿಕೊಂಡು ನಾವು ಹೊರನಾಡು ಸಂಸ್ಥಾಪಕರ ಮನೆ ಅಂದರೆ ಬೆಟ್ಟದ ಮೇಲೊಂದು ಮನೆ, ಆ ಮನೆ ಹತ್ರ ಒಂದು ಪುಟ್ಟ ಸಿದ್ಧಿ ವಿನಾಯಕ ಗಣಪತಿ ದೇವಸ್ಥಾನ ಮತ್ತೆ ಕಾಫಿ ತೋಟ ಇದೆಲ್ಲ ನೋಡಬೇಕು ಅಂದ್ಕೊಂಡು ಸುಮಾರು ಹೊರನಾಡಿನಿಂದ 5 ಕಿಲೋಮೀಟರ್ ಹೋದರೆ ಸುಂದರವಾದ ಈಗ ನಾ ಹೇಳಿದ ಎಲ್ಲ ಪ್ರಕೃತಿ ನಡುವಿನ ಜಾಗ ಸಿಗತ್ತೆ. ನೀವು ಹೊರನಾಡು ಕಡೆ ಹೋದಾಗ ಒಂದು ಸಲ ಇದನ್ನ ಭೇಟಿ ಮಾಡಲೇಬೇಕು. ಬರೀ ಅಪ್ಪು ರೋಡಿದು ಹೆಂಗಲ್ ನೋಡ್ ರೋಡು ಎಷ್ಟು ಚೆನ್ನಾಗದಲ್ವ ಜಾಗ. ಸವಿ ಆ ಕಡೆ ದೇವಸ್ಥಾನ ಕಾಣಿಸ್ತದೆ ನೋಡು ಮಾಯ್ಕ, ನೋಡು ಇಲ್ಲೇ ಎಲ್ಲ ಕಾಣಿಸ್ತದೆ. ಇದು ಹೊರನಾಡು ಕಾಫಿ ಹೂವಗಳು ನೋಡು ಇಲ್ಲಿ ಗಮ್ಮಂದ ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಹೊರನಾಡು ದೇವಸ್ಥಾನ ಕಾಫಿ ಎಸ್ಟೇಟು ಅವ್ರದ್ದೇ ಇರ್ಬೇಕಿದು. ಫುಲ್ಲು ಗೊತ್ತಿಲ್ಲ ಇಷ್ಟ ಹುಡುಗ ಏನ್ ಗಮ್ಮತ್ ನಮ್ಮ ಸ್ಮೆಲ್ಲು. ಸೆಂಟ್ ಹಾಕತ್ತಾರ, ಸೆಂಟು ಬೀಜ ಆಗಿ ಹಾಕ್ತಾರ. ಓ ಇಲ್ಲಿ ಮೋಡ ಬರ್ತೈತೆ ಮಹೇಶ ಅಲ್ವಾ? ಬಿಸ್ಲಿಡಿಕೆ ಮನೆ ಅಲ್ಲ ದೇವಸ್ಥಾನ. ತೆಗಿ ಮೇಡಮ್ ಅವ್ರು ನೋಡಿ ಹೆಂಗ್ ಬರ್ತವ್ರೆ. ಇದ್ಯಾಕೆ ಒತ್ತಕೈತೆ ಅಲ್ವಾ? ಸುಸ್ತಾಯ್ತದ? ತಿಂದಲ್ಲ ಇರ್ತಾಟೆ ಅವಲಕ್ಕಿಯ. ನಾನಂತ ಅವಲಕ್ಕಿ ಪ್ರಸಾದ ನಾನಂತ ಇದೆ ಮಮ್ಮ ಅಲ್ಲ. ಮೀನು ಬಿಟ್ಟಲ್ಲ ಅವರು. ದೇವಸ್ಥಾನ ನೋಡಿದ ನೀನು? ಇಲ್ಲ ಇಲ್ಲಲ್ವಾ, ಇದೇ ಫಸ್ಟ್ ಅಲ್ವಾ? ಚೆನ್ನಾಗಿ ಮಾಡ್ಕೊಂಡವ್ರೆ. ನಾವು 1-2 ಸಲ ಬಂದಲ್ಲ, ಬಂದಿಲ್ಲ 3-4 ಸಲ ಬಂದರು. ನಾನು ಬಂದಿದ್ದೆ, ದೇವಸ್ಥಾನಕ್ಕೆ ಬರಲಿಲ್ಲ, ಸ್ವಲ್ಪ ದೂರ ಬಂದ್ಬಿಟ್ಟೆ. ಎಷ್ಟು ಚೆನ್ನಾಗಿ ಮಾಡ್ಕೊಂಡವ್ರು ನೋಡು. ಹೊರನಾಡು ಹೊರನಾಡಿಂದ ಎಷ್ಟು ಕಿಲೋಮೀಟರ್ ಬರ್ಬೇಕು? ಏನು ಒಂದು 5 ಕಿಲೋಮೀಟ್ರು. 5 ಇಲ್ಲ ಕಮ್ಮಿ. ಒಂದು 5 ಕಿಲೋಮೀಟ್ರ್. 3 ಕಿಲೋಮೀಟ್ರು. ಹೌದು. ಅಲ್ಲಿ ಡೌನ್ಗೆ 2, ಅಪ್ಪತ್ತು 1 ಪೈಪ್ ಒಳಗೆ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನದಿಂದ ಸುಮಾರು ಒಂದು 5 ಕಿಲೋಮೀಟರ್ ಬಂದರೆ ಈ ಸಿದ್ಧಿ ವಿನಾಯಕ ದೇವಸ್ಥಾನ ಸಿಗುತ್ತೆ. ಈ ದೇವಸ್ಥಾನದ ತುದಿಯಲ್ಲಿ ನಿಂತ್ಕೊಂಡು ಹೊರನಾಡು ಅನ್ನಪೂರ್ಣೇಶ್ವರಿ ಸನ್ನಿಧಾನವನ್ನು ನೋಡೋಕೆ ಅದ್ಭುತವಾಗಿ ಕಾಣಿಸುತ್ತೆ. ಆ ಮಂಜಿನ ಮರೆಯಲ್ಲಿ ಮತ್ತು ಬೆಟ್ಟ ಅಗ್ಗು ತಗ್ಗುಗಳ ಮಧ್ಯದಿಂದ ನೋಡೋಕೊಂದು ಅದ್ಭುತವಾದ ಜಾಗ. ದಯವಿಟ್ಟು ನೀವೊಂದ್ಸಲ ನೋಡಿ. ಸುಮಾರು ಈ ಬೆಟ್ಟದ ಮೇಲಿಂದ ನಾವು ಅರ್ಧ ಗಂಟೆ ಸಮಯ ಕಳೆದ್ವಿ. ಎಲ್ಲ ಸನ್ನಿವೇಶಗಳು ಅದ್ಭುತವಾಗಿತ್ತು. ನೋಡೋದೇ ಒಂದು ಸುಂದರವಾದ ಭಾಗ್ಯ ಅನ್ಸುತ್ತೆ. ಬೆಟ್ಟ ತರ ಐತೆ, ಚೆನ್ನಾಗೈತೆ ಜಾಗ ಇದು. ಸೂಪರ್. ತಿನ್ನುವ ಪ್ರಸಾದ ಕಣ. ನಾಗರಕಲ್ ನೋಡಿದ ಹಂಗೈತೆ. ನಾಗರಕಲ್ಲು, ಅರಳಿ ಮರ ಇವ್ರು ರೆಡಿ ಮಾಡಿರೋದು ಸುತ್ತ ಹಾಕ್ಬಿಡ್ತಾರೆ. ಇಲ್ಲಿ ಇವರು ಕೆತ್ತನೆ ಮಾಡಿ ಚೆನ್ನಾಗಿರ್ಲಿ ಅಂತ ಅಭಿಷೇಕ ಮಾಡ್ತಾರೆ. ಅದೇ ಗಿಡ ಚೆನ್ನಾಗಿರ್ತದೆ, ಕೆಂಪು ಹೂವು ನೋಡಿ. ಇಲ್ಲಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಹೊರನಾಡು. ಇಲ್ಲಿನ ಸಿದ್ಧಿ ವಿನಾಯಕ ದೇವಸ್ಥಾನದ ದರ್ಶನ ಮಾಡಿಕೊಂಡು ಪ್ರಸಾದ ತಗೊಂಡು ನಾವಿಲ್ಲಿಂದ ಕೆಳಗಡೆ ಬಂದ್ವಿ ಕಾಫಿ ತೋಟಕ್ಕೆ. ಕಾಫಿ ತೋಟದ ಹೂವಿನ ಪರಿಮಳ ಹೇಗಿದೆ ಅಂದರೆ
ಆಹಾ ಅದ್ಭುತವಾಗಿತ್ತು. ಮಹೇಶ ಮಹೇಶ ಹೌ ಹೆಂಗೆ ಕಾಫಿ ಎಸ್ಟೇಟು? ಸಕಲಾಗೈತೆ ಮಾಮ್, ಹಾ ಸಕಲಾಗೈತೆ ಅಲ್ವಾ? ಇವೆಲ್ಲ ಅವ್ರ ಹೆಂಗ್ ಬಂದ್ ಸಂಪಾದನೆ ಮಾಡೋರ್ ಇಲ್ಲಿ ಮಾಡ್ತಾರ. ಹೆಂಗ್ ಬಂದು ಅಂದ್ರೆ ಬಿತ್ತಿ ಬಿತ್ತಿ ಬೆಟ್ಟ ಗುಡ್ಡಗಳನ್ನ ಕ್ಲೀನ್ ಮಾಡಿ ಅವ್ರೇ ಇಷ್ಟ್ ವರ್ಷ ಅಂತ ಮೇಂಟೈನ್ ಮಾಡಿದ್ರೆ ಅವ್ರಿಗೆ ಅದು ಅದನ್ನ ಗೌರ್ಮೆಂಟ್ ಅವ್ರ ಹೆಸರಿಗೆ ಮಾಡ್ಕೊಡ್ತದೆ. ಎಲ್ಲಾ ಕಡೆ ಹಂಗೇನ ಈ ಕಡೆ ಎಲ್ಲ. ಬೆಟ್ಟ ಗುಡ್ಡನ ಇಬ್ರು ಬಾ, ಇಷ್ಟೆಲ್ಲ ಮಾಡ್ಕೊ ಇಲ್ಲಿ ಹೇಳ್ತೀನಿ ಅವ್ರಿಗೆ ಬಿಟ್ಟು ಕೊಡ್ತೀನಿ. ಇಷ್ಟೆಲ್ಲ ಮಾಡ್ಕೊಂಡು ಒಂದ್ ಇಷ್ಟೆಲ್ಲನ ಕ್ಲೀನ್ ಮಾಡ್ಕೊ ಇಲ್ಲಿ ಇಷ್ಟೆಲ್ಲನ. ಇತ್ತು ಎಲೆ ಬಿಡು. ಬೆಟ್ಟ ಇರ್ತವಲ್ಲ ಮಾಡ್ಕೊಂಡ್ ಮನೆ ಕಟ್ಕೊಂಡು ಸುಮ್ಗಿಲ್ಲೇ ಇರ್ಬೇಕು. ಮುಟ್ಬೇಡಿ, ಮುಟ್ಟಿ ಹಾಳ್ ಮಾಡ್ಬೇಡಿ. ಅವ್ರಂಗ್ ಮಾಡಿರೋದಂಗೆ ಮಾಡ್ಕೊಂಡಿರೋದು. ಮುಟ್ಟಿ ಹಾಳ್ ಮಾಡ್ಬೇಡಿ ಅಷ್ಟೇ. ಅದೇ ನಮ್ಮನೆ ಅಷ್ಟೇ ನೋಡ್ಕೊಳ್ಳಿ ಅಂತ ಅನ್ಬಿಟ್ಟು ನಿಮ್ ಕೆಲವ್ರೆ ಮರ ದುಡ್ಕೊಂಡು ತಗೋತಾರೆ, ತಗೋತಾರೆ, ಇವ್ರ ತಗೋತಾರೆ, ಇಲ್ಲ ಗೌರ್ಮೆಂಟ್ ತಗೋತಾರೆ. ನಾವ್ ಮಾಡ್ಕೊತೀವಿ ಬಿಡಿ, ಇಸ್ಕೊಡ್ತೀವಿ ಅಂದ್ಬಿಟ್ಟು. ರೋಜಾ ಮಾರ್ಬಿಟ್ಟು ಹೊಂಟೈತಾರೆ ಅವ್ರ ಹೆಸರು ಆದ್ಮೇಲೆ. ನಿಮ್ ಕೆಲವ್ರು ಮಡಿತಾರೆ. ಏನೇನ್ ನೋಡ್ಕೊಂಬಂದ ಈಗ ನಾವು? ಹೊರನಾಡು ಸಿದ್ಧಿವಿನಾಯಕ ಗಣಪತಿ, ಅದು ಬರೀ ಗಣಪತಿ ಅಲ್ಲ. ಕಾಫಿ ತೋಟದ ಒಳಗಡೆ ಎಲ್ಲ ಸುತ್ತಾಡಿ ಕಾಫಿ ಹೂವಿನ ಸುವಾಸನೆ ತಗೊಂಡು ಇಲ್ಲಿನ ಲೋಕಲ್ ಕಾಫಿನ ಕುಡಿಲೇಬೇಕು ಅಂದ್ಕೊಂಡು ಮುಂದೆ ಒಂದು ಕಡೆ ಕಾಫಿ ಬ್ರೇಕ್ ತಗೊಂಡ್ವಿ. ಮಜಾ ಕೊಡುತ್ತೆ, ಹಾಗಾಗಿ ಒಂದು ಕಾಫಿ ಬ್ರೇಕ್. ಒಂದ್ಸಲ ಕುಡಿತೀನಿ ಅನ್ನೋದು, ಒಂದ್ಸಲ ಕುಡಿಯಲ್ಲ ಅನ್ನೋದು. ಯಾವ ನಾಟಕ ಅಂತ ಆಡಿಯವ? ಅನ್ನಿಸ್ತದೆ ನಿಂಗೆ? ನೋಡ್ ಬಟ್ಟೆನು ಕೂತ್ಕೊಳ್ಳಿ. ಟೀ ಬೇಕಾ ಕಾಫಿ ಬೇಕಾ? ನೋಡ್ಕೊಂಬ ತಗತೀನಿ. ಅದಕ್ಕೆ ಲೋಟ ಹೇಳಿದೀನಿ ಕಣ, ಖಾಲಿ ಲೋಟ. ಇದ್ಕೊಂಡ್ ಲೋಟ ಕೊಡು, ಅದಕ್ಕೊಂದು ಲೋಟ ಇಸ್ಕೋ ಆಮೇಲೆ. ಬೋ ಕುಡಿಯವ. ಕಾಫಿ ಎರಡು ಹೇಳಿದ ನೀನು. ನೀನು ಕಾಫಿ ಕುಡಿಬೇಕು. 2 ಕಾಫಿ ಹೇಳಿದೀನಿ. ಆಯ್ತು ಕುಡಿ. ಇಗ್ಗು. ನೀನೇನು ದುಡ್ಡು ಕೊಟ್ಟಿಯ ನೀನು? ಬಿಸಿ ಬಿಸಿಯಾದ ಕಾಫಿನ ಕುಡ್ಕೊಂಡು ಇದೇ ಕಳಸದಲ್ಲಿರುವಂಥ ಇನ್ನೊಂದು ಜಾಗ ಅಂದರೆ ಅಂಬಾರ್ ತೀರ್ಥ ಅಂತ ಕರೀತಾರೆ ಈ ಜಾಗಕ್ಕೆ. ಈ ಜಾಗದಲ್ಲಿ ತುಂಬ ಕನ್ನಡ ಫಿಲಿಮ್ಗಳನ್ನ ಶೂಟಿಂಗ್ ಮಾಡಿದ್ದಾನೆ. ಆ ಜಾಗ ನೋಡೋಣ ಅಂದ್ಕೊಂಡು ಹೊರಟ್ವಿ ಕಾಡಿನ ರಸ್ತೆಯಲ್ಲಿ. ಈ ಕಡೆ ಗಿಡಿ ಕ್ಯಾಮ್ರಾನ ಈಗ. ಅಣ್ಣ ಅಂಬಾರ್ ತೀರ್ಥ ಹಂಗೆ ಹೋಗೋದಾ? ರಸ್ತೆ ಉಂಟಾ? ಒಳ್ಳೇದಾ? ಸಾಧಾರಣ ಈಗ ಬಂದವಲ್ಲ ಆತರ? ಓಕೆ, ಥ್ಯಾಂಕ್ ಯು. ಆಯ್ತಲ್ಲ? ಫುಲ್ ಲೆಫ್ಟ್ ಬಂದ್ಬಿಡು, ರೈಟ್ ಸೈಡ್ ಹೋಗ್ಬೇಡ ಫುಲ್ಲು. ಇದ್ರ ಪಕ್ಕ ನಾವು ಸಾಕು ಹೋಯ್ತಿದೆ, ಅಲ್ಲೇ ಹೊರ್ಕೊ ಬರ್ತದೆ. ಕುಟುಂಬದ ಜೊತೆಗೆ ಈ ಥರದೊಂದು ಪ್ರಯಾಣ ಮಾಡಬೇಕು ಅಂತ ತುಂಬ ಖುಷಿ ಇತ್ತು ನನಗೆ. ಆ ಖುಷಿನ ಇವತ್ತು ಈಡೇರಿಸ್ಕೊಂಡೆ. ತಿಂಡಿಗಳು ಮಾತ್ರ ನಮ್ಮಲ್ಲಿ. ಅಂಬಾರ್ ತೀರ್ಥಕ್ಕೆ ಕಷ್ಟಪಟ್ಟು ಹೆಂಗ್ ಹೋಯ್ತಾ ಇದೀವಿ ನಾವು. ಇದು ಅಂಬತ್ತೀರಲ್ಲ ಅಪ್ಪಾಜಿ, ಅಂಬತ್ತೀರ್ಥ ಕಾರ್ ಹೋಗ್ಬೋದಾ ಅಲ್ವಾ? ಮುಂದಕ್ಕೆ ಕಣೆ. ಇವಾಗ ಎಲ್ಲಿ ಹೋಗ್ತಾರ ನಾವು? ಅಂಬಾರ್ ತೀರ್ಥ ಅನ್ನೋ ರೋಜಾ? ಯಾವ್ದು ಕರೆಕ್ಟ್ ಆಗಿ ಹೇಳು. ಕಣ ಕರೆಕ್ಟ್. ಕರೆಕ್ಟಾ? ಅಂಬತ್ತೀರ್ಥ ಅಲ್ಲಿ ಅಂಬ ನಿದ್ದೆ ಮಾಡ್ತಾ ನಿದ್ದೆ ಮಾಡ್ತಾ ಇದೀನಾ? ನಿದ್ದೆ ಮಾಡ್ತಾ ಆಗ್ಲೇ. ಈ ಕಷ್ಟಪಟ್ಟು ನಾವು ಕಾರ್ ಓಡಿಸ್ತಾ ಇದೀವಿ. ಬರೀ ಅವಲಕ್ಕಿ ನಿದ್ದೆ ಮಾಡ್ತಾವ. ಇಡ್ಲಿ ಕೊಟ್ಬಿಡ್ರೆ ಅಮ್ಮ. ಯಾವ ಹಳೆ ಗಾಡಿ ಬಂದ್ಬಿಟ್ಟವಲ್ಲಿ. ಹಳೆ ಗಾಡಿಗಳು ಬೇಡ ಬಿಡು, ನಮ್ಗಿರ್ಲಿ. ಹಳೆ ಗಾಡಿ ತಗ ನಾವೇನ್ ಮಾಡಮ್ಮ? ರೋಜಾ ಏನಿದ್ರು ಅಂಬಾರ್ ತೀರ್ಥ ನಿಧಾನ ಕೇಳಿಬೇಕು. ಸವಿ ಆಡ್ಮರಿ ಸೊಪ್ಪು ಮುಚ್ತಾರೆ ನೋಡ ಇಲ್ಲಿ. ಆಡ್ಮರಿ ಸೊಪ್ಪು ಮುಚ್ತಾರೆ. ಮಂಡಿ ಹೊಡಿತೀನಿ ಅಂದ್ರೆ ನಿಧಾನ ಕೇಳಿಬೇಕಪ್ಪ ನೀನು. ಒಂದ್ ಗುಡಿ ಬೇರೆ ಅದ್ರ ಗೋಪುರ. ಮಂಗ
ಮಂಗನ ಮಗನೇ ಗುಡಿ ಗೋಪುರ ಅಲ್ಲೋಡ ಹೆಂಗ್ ಬೈತಾ ಆ ನಿಂದ ಅಂದದ್ದು ನಾನು ಮಗನೇ ಅಂತ ಮಾಮ ಯಾರಂಗ್ರೆ ನೆಲ ನೋಡ್ಕೊಂಡ್ ನಡೀರಿ, ನೆಲ ನೋಡ್ಕೊಂಡ್ ನಡೀರಿ. ಓಹೋ ಎಲ್ಲ ಮಾಮ ಕೇರಳ ಸ್ಟೈಲ್ ಬಂದ್ಬಿಡವ್ರೆ. ಕೇರಳದವ್ರು ನಾನು ಹೊಂಟೋಗ್ಬಿಡ್ತೀನಿ ಒಳ್ಳಿದ. ಈ ಅಂಬಾ ತೀರ್ಥದ ನದಿ ಅಥವಾ ಹೊಳೆ ಏನೇ ಇರ್ಬೋದು, ಈ ಜಾಗದಲ್ಲಿ ತುಂಬ ಸುಳಿಗಳಿರುತ್ತೆ. ಇದೇ ಥರ ಈಜು ಹೊಡಿಯೋಕೆ ಹೋಗಿ ತುಂಬ ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಇಲ್ಲಿಗೆ ಬಂದವರು ದಯವಿಟ್ಟು ಈಜಾಟ ಆಡೋಕೆ ಹುಚ್ಚಾಟ ಮಾಡೋಕೆ ಹೋಗ್ಬೇಡಿ. ದಯವಿಟ್ಟು ಪ್ರಕೃತಿನ ಸವ್ಕೊಂಡು ವಾಪಸ್ ಬನ್ನಿ. ಹೆಂಗದೆ ಜಾಗ ನೋಡು ಅಲ್ವಾ? ನಿಮ್ಮ ಮಮ್ಮಿ ನೋಡಿದ್ರೆ ನಿಮ್ಮ ಮಮ್ಮಿನ ಫುಲ್ ಖುಷಿ ಪಡ್ತಾಳೆ. ನಿಮ್ಮ ಮಮ್ಮಿ ಅಲ್ಲಿ ಕೆಳಕ್ ಹೋಗಿ ಕೆಳಕ್ಕೆ ಕೂತ್ಕೊಂಡೆ ಬಿಟ್ಟೆ ಕಣ್ಣಿಗೆ. ರೋಪು ಅವೆಲ್ಲ ಹಾಕ ಮಾಡ್ತಾರ ಅವ್ರು. ಅವಾಗ ನಾವು ಒಂದ್ಸಲ ನಾನು ಮಾಮ ಬಂದಾಗ ಇದು ತುಂಬಾ ಇತ್ತು, ಇಲ್ಕೊಂಡು ಬಂದಿತ್ತು. ಈಗ ಬಂಡೆನ ಕಾಣ್ತಿರಲ್ಲ ಇವು. ರೋಪ್ ಎಲ್ಲ ಹಾಕಿರ್ತಾರೆ. ಮಳೆ ಸುರಿಯುವ ಮಳೆಗಾಲದಲ್ಲಿ ಈ ಜಾಗ ನೋಡೋಕೆ ಅದ್ಭುತವಾಗಿರುತ್ತೆ. ಇಲ್ಲಿರುವ ಎಲ್ಲ ಕಲ್ಲಿನ ಬಂಡೆಗಳು ಮುಚ್ಚೋಗಿ ಬರೀ ನೀರು ಮಾತ್ರ ಕಾಣುತ್ತೆ. ಅವತ್ತಿನ ಸೊಬಗು ನೋಡೋಕೆ ಆನಂದ. ನೀವೇನಾದರೂ ಭೇಟಿ ಕೊಟ್ಟರೆ ಮಳೆಗಾಲದಲ್ಲಿ ಬರೋದು ಉತ್ತಮವಾಗಿರುತ್ತೆ. ಬಿದ್ರೆ ಫುಲ್ ಶೂಟಿಂಗು, ಹೋಗ್ಬಿಟ್ಟಲ್ಲ ಕೆಂಪಟ್ಟೆ ಆಗೋದು. ಸರಿ, ಮಾಮೂಲಿ ಮರಗಳು ಒಳಗಡೆ ಬಿದ್ರೆ ಏನಾಯ್ತದೆ? ನಿಮ್ಮ ಹತ್ರ ನೀರು ನಿಂತ್ಕೊಂಡ್ಬಿಡ್ರೆ ಕೊರದೆ ಎಲ್ಲ ನೀರು ಇಲ್ಲಿ. ನಾವು ಬರೋ ಟೈಮಲ್ಲಿ ಕರೆಕ್ಟಾಗಿ ಫೋಟೋ ಶೂಟಿಂಗ್ ನಡೀತಾ ಇತ್ತು ಕೇರಳ ಸ್ಟೈಲ್ ಅಲ್ಲಿ. ಅಲ್ವಾ? ಯಾವಡೆ ಪೋವ ಅಂತ ಇದು ಹೇಳೋ, ಯಾವಡೆ ಪೋವ ಅಂದ್ರೆ ಲೋಕಲ್ ಅವರು ಕೇರಳ ಸ್ಟೈಲ್ ಮಾಡ್ತವ್ರೆ. ಇಲ್ಲಿನ ಅಂಬಾ ತೀರ್ಥದ ಹರಿಯುವ ನೀರಿನ ಸವಿನ ಅನುಭವಿಸಿ ನಾವು ಹೊರಟ್ವಿ ಮತ್ತೆ ಕಳಸದ ಕಡೆಗೆ. ಕಳಸದಲ್ಲಿ ತಿಂಡಿ ಮಾಡಬೇಕು ಅನ್ಕೊಂಡ್ವಿ. ಅಲ್ಲಿನ ಹೋಟೆಲ್ಗಳು ಭಾನುವಾರ ಮತ್ತೆ ಗ್ಯಾಸಿನ ಅಭಾವದಿಂದ ತುಂಬಾ ಹೋಟೆಲ್ ಬಾಗ್ಲಾಕಿತ್ತು. ಹೊರಂಗೇನು ಅಲ್ಲಿ ತಿಂದಿದ್ದು ಮಳೆ ಕಲ್ಲಂಗಡಿ ನಾನು ಓಹೋ ನಿನಗೆ ಬೇರೆ ಕೊಡ್ಬೇಕು ಕಾನೂನು ಅದು. ಯಾವ ಸಿಕ್ಕಲ್ಲ ಕಾಣಕ ಗಿಡ್ಡಗಳು ಸಿಕ್ಕಲ್ಲ. ನಾನು ನೋಡ್ತಾ ಸಿಕ್ಕಿಲ್ಲ. ಅಲ್ಲವೇ ಇಲ್ಲಾಂದ್ರೆ ಒಂದು ಸಂಭ್ರಮ ಯೂಟನ್ ತಗೋಬಾ. ಇಲ್ಲ ಜಾಗ ಒಳಗೆ ಹೋಗ್ಬಾ. ಇಲ್ಲಿ ಜಾಗ ಇದ್ರಲ್ಲಿ ಹಿಂಗ ತಗೋಬಾ. ಯೂಟನ್ ತಗೋ. ಹೆಂಗೋ ಹಿಂಗ್ ಬಳಸುವ. ನಮ್ಮ ಸರ್ಕಲ್ ಅನ್ನು ಒಂದು ಸುತ್ತು ಹೊಡೆಯಿರಿ. ತಿಂಡಿಗೋಸ್ಕರ ರೌಂಡ್ ಯೂಟರ್ನ್ ನೋಡು ಊಟ ಮಾಡೋದು. ಕಳಸದಲ್ಲಿ 75 ವರ್ಷಗಳಿಂದ ನಡ್ಕೊಂಡು ಬಂದಿರೋ ಒಂದು ಹೋಟೆಲ್ನಲ್ಲಿ ತಿಂಡಿ ತಿನ್ನೋಣ ಅಂತ ಹೋದ್ವಿ. ಈ ಹೋಟೆಲ್ ತಿಂಡಿ ಎಲ್ಲ ಖಾಲಿ. ನಿಮ್ ಕಡೆ 3 ಜನಕ್ಕೆ ತಿಂಡಿ ಆಗ್ಬೋದಾ? ಏನಿಲ್ವಾ? 5 ಜನ ಇದೀವಿ. ಜಾಸ್ತಿ ಊಟ ಮಾಡ್ತಾರೆ ಅವರು. ಜೊತೆಲಿ ಬಂದಿರೋ ಕುಟುಂಬಸ್ಥರಿಗೆಲ್ಲ ಇವತ್ತು ಉಪವಾಸ ಮಾಡಿಸಿ ನಾವು ಹೊರಟ್ವಿ. ಕಳಸೇಶ್ವರ ದೇವಸ್ಥಾನ ಹಿಂದಿನ ರಸ್ತೆಯಲ್ಲಿ ತುಂಬ ಕೆಳಗಡೆ ಹೋದರೆ ಒಂದು 40 ವರ್ಷದ ತೂಗು ಸೇತುವೆ ಸಿಗುತ್ತೆ. ತೂಗು ಸೇತುವೆ, ಬೆಟ್ಟ, ಕೆಳಗಡೆ ಹೋಗೋ ನದಿ, ಅದೆಲ್ಲ ಸುಂದರವಾದ ಪ್ರದೇಶ. ಅದನ್ನು ತೋರಿಸೋಣ ಅಂತ ಹೋದ್ವಿ. ನೋಡಿ ನೀವು ಹೇಗಿದೆ ಅಂತ.
ಮೈಸಾ ಮಾಮ ತೂಕ ಸೇತವ ಏನು ಮಾಡ್ತಾ ಇದೀಯ ನೀನು? ಕಲ್ಲಂಗಡಿ ಮಾರ್ತಾ ಇದೀನಿ. ಕಲ್ಲಂಗಡಿ ಹಣ್ಣು ಮಾರ್ತಾ ಇದೀಯಾ? ಓ ಇಲ್ಲ ನಮ್ಮಲ್ಲಿ ರಗ ಕೆಂಪು ಸದ್ಯ ಯಾರು ಔಷಧಿ ಹೊಡೆದಿಲ್ಲ ಕಣ. ಯಾರಿಗೆ ಔಷಧಿ ಹೊಡಿಬೇಕು? ಕಲ್ಲಂಗಡಿಗೆ. ಕಲ್ಲಂಗಡಿ ಹಣ್ಣಿಗೆ. ತೂಗು ಸೇತುವೆ, ಕೆಳಗಡೆ ಹರಿಯುವ ನದಿ, ಸುತ್ತಮುತ್ತಲಿನ ಬೆಟ್ಟ, ಮರಗಳು, ಹಸಿರು, ಇದನ್ನೆಲ್ಲ ನೋಡಿಕೊಂಡು ತಿಂಡಿ ಮಾಡಿರಲಿಲ್ವಲ್ಲ. ಅದಕ್ಕಾಗಿ ನಾವು ಬಂದ್ವಿ ಕೊಟ್ಟಿಗೆ ಆರದ ನೀರು ದೋಸೆ ತಿನ್ನೋಕೆ. ನೀರು ದೋಸೆ ಅದರ ಜೊತೆ ಕೊಡೋ ಸಾಂಬಾರು ತಿನ್ನೋದೇ ಒಂಥರ ಮಜಾ. ತಿಂಡಿಯೆಲ್ಲ ಆದಮೇಲೆ ನಾವು ಅಲ್ಲಿಂದ ಬಂದಿದ್ದು ಕೊಟ್ಟಿಗೆ ಆಹಾರದಲ್ಲಿ ಸ್ಥಾಪನೆ ಆಗಿರುವಂಥ ಪೂರ್ಣಚಂದ್ರ ತೇಜಸ್ವಿ ಅವರ ಪ್ರತಿಷ್ಠಾನಕ್ಕೆ. ಈ ಪ್ರತಿಷ್ಠಾನದಲ್ಲಿ ಪೂರ್ಣಚಂದ್ರ ತೇಜಸ್ವಿ ಅವರು ಬಳಸಿರುವಂತಹ ಅವರ ವಸ್ತುಗಳು ಮತ್ತು ಪ್ರಾಚೀನ ಉಪಯೋಗದ ವಸ್ತುಗಳು, ಸುಂದರವಾದ ಪಕ್ಷಿ, ದುಂಬಿ, ಜೀರುಂಡೆ, ಚಿಟ್ಟೆ, ಇದೆಲ್ಲ ಮತ್ತು ಅವರು ಬಳಸಿದ ಕ್ಯಾಮ್ರಾ, ಸ್ಕೂಟರ್, ಇದೆಲ್ಲವನ್ನು ಸಂಗ್ರಹ ಮಾಡಿ ಒಂದೇ ಜಾಗದಲ್ಲಿ ಎಲ್ಲವನ್ನು ನೀವು ನೋಡೋ ರೀತಿ ಮಾಡಿದ್ದಾರೆ. ಈ ತೇಜಸ್ವಿಯವರ ಪ್ರತಿಷ್ಠಾನದ ವಿಶೇಷತೆ ಏನಂದರೆ, ಅವರು ಬರೆದಿರುವಂಥ ಎಲ್ಲ ಪುಸ್ತಕಗಳು ಇದೊಂದೇ ಜಾಗದಲ್ಲಿ ಸಿಗುತ್ತೆ. ಅದನ್ನು ನೀವು ಸ್ವಂತವಾಗಿ ಕೊಂಡ್ಕೊಳ್ಬಹುದು. ಇಲ್ಲಾಂದರೆ ಅದೇ ಜಾಗದಲ್ಲಿ ಕೂತ್ಕೊಂಡು ಸಂಪೂರ್ಣವಾಗಿ ಓದಿ ವಾಪಸ್ ಕೊಟ್ಟು ಕೃತಜ್ಞತೆ ಸಲ್ಲಿಸಬಹುದು. ದಯವಿಟ್ಟು ನೀವೇನಾದರೂ ಧರ್ಮಸ್ಥಳ ಅಥವಾ ಹೊರನಾಡು ಕಡೆ ಬಂದರೆ ಈ ಜಾಗವನ್ನು ತಪ್ಪದೆ ಮಿಸ್ ಮಾಡಲೇಬೇಡಿ. ದಯವಿಟ್ಟು ಒಂದ್ಸಲ ನೋಡಿ. ಇಲ್ಲಿಗೆ ನಾನು ತುಂಬ ಇಷ್ಟಪಡುವಂಥ ಕುಟುಂಬದೊಂದಿಗೆ ಸುತ್ತಾಡಿದ್ದು, ತಿರುಗಾಡಿದ್ದು, ಊಟ ಮಾಡಿದ್ದು, ಇದನ್ನೆಲ್ಲ ಒಂದು ಸಣ್ಣ ವಿಡಿಯೋ ಮಾಡಿ ಇಟ್ಕೊಂಡಿರ್ತೀನಿ. ಇದು ನನ್ನ ಸವಿ ನೆನಪಿಗೆ. ಇದೇ ಥರ ನೀವು ಪ್ರಯತ್ನ ಪಡಿ. ನಿಮ್ಮ ಕುಟುಂಬವನ್ನು ಖುಷಿಯಾಗಿಟ್ಕೊಳ್ಳಿ, ನಿಮ್ಮ ಮನಸ್ಸನ್ನು ಉಲ್ಲಾಸವಾಗಿಟ್ಕೊಳ್ಳಿ. ದಯವಿಟ್ಟು ನನ್ನ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್.